जय मंगलम जय नमः पार्वती शिव हर हर महादेव। सद्गुरु सिद्धारूढ़ स्वामी महाराज की जय। सद्गुरु गुरुनाथ आरूढ़ स्वामी महाराज की जय। राजे राजेश्वरी माता की जय। जय मंगलम जय नमः पार्वती शिव हर हर महादेव। हर चिदंबरमठाधीशं सिद्धारूढयतीश्वरं शिष्यपशिष्यरूपेण बोधकं गुरुमाश्रये। यदङ्घ्रिकमलद्वन्द्वं तापत्रयनिवारणं शान्तेकपदं देवं सिद्धारूढमहं भजे। ಸಿದ್ಧಾರೂಢಮಹಂ ಭಜೆ. ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸುತ್ತಾ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೂ ಅನಂತ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಶ್ರೀಮನ್ನಿಜುಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮತ್ತರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುನಿಗಳಿಗೆ ನನ್ನ ಅನಂತ ಸಾಷ್ಟಾಂಗ ದೀರ್ಘದ ನಮಸ್ಕಾರಗಳನ್ನು ಸಲ್ಲಿಸಿ ಯಾವ ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಇಲ್ಲಿ ನೆರೆದಿರುವ ಎಲ್ಲ ಶರಣು ತಂದೆ ತಾಯಿಗಳಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಿಂದರಿಗೂ ಎಲ್ಲರಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ, ಶ್ರೀಮನ್ನಿಜುಗುಣ ಶಿವಯೋಗಿಗಳವರು ತಮ್ಮ ಕೈವಲ್ಯ ಪದ್ಧತಿಯಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 19ನೇ ಪದ್ಯ ಅಲ್ಲಿ ಏನು ಹೇಳುವವರಾಗಿದ್ದಾರೆ ಕೇಳಿದರೆ, ಪುಣ್ಯಾತ್ಮರೇ, ಮೂರು ತನುವಿಡಿದು ತೋರುವ ಮೂರು ಅವಸ್ಥೆಗಳೊಳು ಮೂರು ಗುಣವೃತ್ತಿಗಳಾದ ಜೀವತ್ರಯದ ದೂರವೆಡೆದ ಜೀವತ್ರಯದ ಪ್ರತ್ಯಗಾತ್ಮ ತಾನೆಂದರಿತ ಮೇಲೆ ಭವಮಾಲೆ ಉಂಟೆ ಹೇಳ್ಕೊಂಡು ಬಂದಾರ. ಪುಣ್ಯಾತ್ಮರೇ, ಇಲ್ಲಿ ನಮ್ಮಂತೇಳಿ ತನು ಅಂತಂದ್ರೆ ಶರೀರ, ಮೂರು ತನು ಹಿಡಿದು ಮೂರು ತನು ಅದಾವ ನಮ್ಮಲ್ಲೇ, ಮೂರು ಶರೀರಗಳು ಇವ ಮೂರು ದೇಹ ಅಂತ ಹೇಳ್ತಾರೆ. ಅವಕ್ಕೆ ನಾವು ಏನು ಮಾಡಿದೀವಿ ಲೌಕಿಕದಾಗ ಅಂದ್ರೆ
ಇದಕ್ಕೆ ಇದು ಒಂದು ಅದನ್ನತ್ತ ನಾವು ತಿಳ್ಕೊಂಡದೆವು. ಪ್ರಪಂಚದಲ್ಲಿ ಇದು ನಾನು ನಂದಿದ, ಅದು ನಾನು ಅನ್ನೋದು ಬೇರೆ ಐತಿ, ನಂದು ಅನ್ನೋದು ಬೇರೆ ಐತಿ. ಕರೆ ಅದು ತಿಳ್ಕೊಂಡಿಲ್ಲ ನಾವು. ಇದು ನಾ ಅತ್ತು ತಿಳಿದೋದಿ. ಒಟ್ಟು ಇದು ಒಂದನ, ಇದು ಸಾಯ್ತೈತಿ, ಇದು ಹುಟ್ಟತತಿ. ಇದ್ರೊಳಗೆ ನಾವು ಮುಳುಗಿದೀವ. ಇಲ್ಲಿ 3 ತನು ಹಿಡಿದು ತೋರುವ ಅಂದ್ರೆ ಇಲ್ಲಿ ಅವ ಯಾವತ್ತ ಕೇಳಬಹುದ ಪುಣ್ಯಾತ್ಮರೇ? ಇದು ಸ್ಥೂಲ ದೇಹ, ಕಾಣಿಸತಕ್ಕಂಥದ್ದು ಸ್ಥೂಲ ದೇಹ ಅಂತ ಹೇಳ್ತಾರೆ ಅದಕ್ಕೆ. ಇನ್ನು ಒಳಗೆ ಸೂಕ್ಷ್ಮ ದೇಹ ಅನ್ನತಕ್ಕಂಥದ್ದೈತೆ. ಇದು 25 ತತ್ವಗಳಿಂದ ಕೂಡಿರ್ತಕ್ಕಂಥ ಸ್ಥೂಲ ದೇಹ. ಇದಕ್ಕೆ ತತ್ವಗಳ ಏಸದವ 25. ಸೂಕ್ಷ್ಮ ದೇಹ ಒಳಗೈತದು, ಅದು 17 ತತ್ವಗಳಿಂದ ಕೂಡಿರ್ತಕ್ಕಂಥ ಸೂಕ್ಷ್ಮ ದೇಹ. ಇದಕ್ಕೆ ಎರಡಕ್ಕೂ ಕಾರಣ ಆದದ್ದು ಕಾರಣ ದೇಹ ಅನ್ನತಕ್ಕಂಥದ್ದು ಒಂದೈತಿ. ಅದಕ್ಕೆ ಅವ್ರು ಏನು ಹೇಳಿದರು? ಶ್ರೀಮನ್ ನಿಜಗುಣ ಶಿವಯೋಗಿಗಳವರತ್ತ ಕೇಳಿದ್ರೆ 3 ತನು ಹಿಡಿದು ತೋರುವ, 3 ತನು ಹಿಡಿದು ತೋರುವ, ಇದ್ರೊಳಗೆ 3 ಅದಾವು ಅವ್ರು ಹೇಳ್ಕೊಂಡು ಬಂದರು. ಇನ್ನು 3 ತನು ಹಿಡಿದು ತೋರುವ 3 ಅವಸ್ಥೆಗಳು ಬಗ್ಲ ಹಾಕ್ಯಾವ. ಅವಸ್ಥೆಗಳು 3 ಅವಸ್ಥೆಗಳದಾವ. 3 ಗುಣವೃತ್ತಿಗಳಾದ ಜೀವತ್ರಯದ ದೂರು ಎಡೆದ ಜೀವತ್ರಯದ ಪ್ರತ್ಯಗಾತ್ಮ ತಾನೆಂದರಿತ ಮ್ಯಾಲ ಭವಮಾಲೆ ಉಂಟೆ ಹೇಳ್ಕೊಂಡು ಬಂದಾರೆ. ಅವು ಇದು 25 ತತ್ವಗಳು ಕೂಡಿರ್ತಕ್ಕಂಥ ಸ್ಥೂಲ ದೇಹ. ಇದು ಪುಣ್ಯಾತ್ಮರೇ ಶಾಸ್ತ್ರ ಅಂತ ಹೇಳ್ತಾರೆ. ಇದನ್ನು ಮೊದಲು ನಾವು ತಿಳ್ಕೊಂಡ್ರೆ ನಮ್ಮ ಮುಂದಿನ ಶಾಸ್ತ್ರಕ್ಕೆ ಹೋಗಾಕ ಬರ್ತೈತಿ. ಈ ಶಾಸ್ತ್ರವನ್ನು ತಿಳಿಲಾರ್ದ ಅನ್ಯ ಶಾಸ್ತ್ರವನ್ನು ತಿಳಿಲಿಕ್ಕೆ ಬರಂಗಿಲ್ಲ. ನಾವು ಶಾಲಿಗೆ ಹೋಗ್ತೀವಲ್ಲ, ಮೊದಲೇನಿರ್ತಾವೆ ಶಾಲೆ ಒಳಗೆ? ನಾವು ಕಲಿ ಮುಂದೆ ಅಂಕಲಿಪತ್ತು ಇರ್ತಿದ್ವು ನಮಗೆ. ಆ ಅಂಕಲಿಪದಾಗಿನೂ ಅ ಆ ಇ ಕಳ್ಕನ ಬಳ್ಳಿ ಎಲ್ಲ ಇರ್ತಿದ್ವು ಅದ್ರೊಳಗೆ. ಅದನ್ನು ನೋಡಿ ಕಲ್ಕೊಂಡ ಆಗ ಬಿಣ್ಣೆಂತೆ ಮುಗಿತು, ಒಣ್ಣೆಂತೆ ಕುಂಡಿರ್ತಿದ್ವು. ಅದರಂತೆ ಪುಣ್ಯಾತ್ಮರೇ ಮೊದಲು ನಾವು ಏನು ಮಾಡ್ಬೇಕಂದ್ರೆ ಆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಂತೆಲೆ ಹೋಗಿ ಈ ವಿಚಾರ ಚಂದ್ರೋದಯ ಅನ್ನತಕ್ಕಂಥ ಅಂಕ್ಲಿಪವನ್ನು ಆ ಗುರುವಿನ ಮುಖಾಂತರವಾಗಿ ನಾವು ತಿಳಿಬೇಕು. ಇದನ್ನು ಮಾತ್ರ ತಿಳಿದಾಗ ಉಳಿಕಿದು ಗ್ರಂಥ ಎಲ್ಲ ಗೊತ್ತಕ್ಕವು. ಇದನ್ನು ಬಿಟ್ಟು ಮ್ಯಾಲಿನ ಗ್ರಂಥವನ್ನು ಓದಿದರೆ ತಿಳಿಯಂಗಿಲ್ಲ, ತಿಳಿತೇನೆಂದ್ರೆ ತಿಳಿಯಂಗಿಲ್ಲ. ಅದಕ್ಕೆ ಪುಣ್ಯಾತ್ಮರೇ ಈ ಸ್ಥೂಲ ದೇಹ 25 ತತ್ವಗಳಿಂದ ಕೂಡಿರ್ತಕ್ಕಂಥ ಸ್ಥೂಲ ದೇಹ ಇದು. ಅವ 25 ತತ್ವ ಯಾವ್ರಿ? ಅವ ನಮಗೆ ಗುರ್ತಿಲ್ಲ. ಅವ ಯಾವರಿ ಕೇಳಬಹುದು. 5 ಮೊದಲ ಪಂಚಮಹಾಭೂತಗಳ ಆಕಾಶ, ವಾಯು, ತೇಜ, ಜಲ, ಪೃಥ್ವಿ. ಹಿಂಗಂದ್ರೆ ನಮಗೆ ತಿಳಿಯಂಗಿಲ್ರಿ ಹಳ್ಳಿ ಮಂದಿ. ಎತ್ತು ಹುಚ್ಚು ಹೋದಂಗೆ ಹೇಳ್ಕೊತವಾದ್ರೆ ನಮಗೆ ತಿಳಿಯಂಗಿಲ್ರಿ. ಅಂದ್ರೆ ಆಕಾಶ, ವಾಯು ಅಂತಂದ್ರೆ ಗಾಳಿ, ಬೆಂಕಿ, ನೀರು,
ಭೂಮಿ. ಇವಕ್ಕೆ ಏನಂತಾರ ಶಾಸ್ತ್ರದಲ್ಲಿ ಅಂತ ಹೇಳಿದ್ರೆ ಪಂಚಮಹಾಭೂತಗಳು ಹೇಳ್ಕೊಂಡು ಬಂದಾರ. ಇವು ಪಂಚಮಹಾಭೂತಗಳು ಅಂತ ಹೇಳ್ಯಾರ. 5 ಇದ್ದದಕ್ಕೆ ಪಂಚಮಹಾಭೂತ ಪಂಚತಾರ. 5 ಇದ್ದುದಕ್ಕೆ ಪಂಚ ಅಂತ ಹೇಳ್ತಾರೆ. ಈ 5 ಪಂಚಮಹಾಭೂತಗಳಿಂದ ಕೂಡಿರ್ತಕ್ಕಂಥ ಇದ ದೇಹ. ಮತ್ತು 25 ತತ್ವಗಳದಾವತ್ತಿರಲಿ, ಅವು ಯಾವುವು? ಇನ್ನು 20 ಇದ್ದದ್ದು ಯಾವುವು ಅಂತ ಕೇಳಿದ್ರೆ, ಆಕಾಶದ್ದು 5 ಅದಾವ, ವಾಯುವಿನೂ 5 ಅದಾವ, ಅಗ್ನಿಯೂ 5 ಅದಾವ, ಜಲದ್ದು 5 ಅದಾವ, ಪೃಥ್ವಿನೂ 5 ಅದಾವ. ಪ್ರತಿಯೊಂದೊಂದಕ್ಕೂ 5 ಅದಾವ. ಅವು 20 ಆದವು. ಈ ಆಕಾಶದ್ದು ಯಾವುವು ಅದನ್ನು ಹೇಳಿಕೊಡ್ರಿ. ಆಕಾಶದ್ದು ಯಾವದಾವ ಅವನು ಹೇಳಿಕೊಡ್ರಿ ಅಂತಂದ್ರೆ, ಆಕಾಶದ್ದು ಅರ್ಧ ಭಾಗ ಯಾವುದಂತಂದ್ರೆ ಕಾಮ, ಕ್ರೋಧ, ಮೋಹ, ಭಯ. ಕಾಮ, ಕ್ರೋಧ, ಶೋಕ, ಮೋಹ, ಭಯ ಇವು ಆಕಾಶದ ತತ್ವಗಳಿವು. ಕಾಮ, ಕ್ರೋಧ, ಶೋಕ, ಮೋಹ, ಭಯ ಅಂತಕ್ಕಂಥದ್ದು ಆಕಾಶದ ತತ್ವಗಳ್ರಿ ಇವು. ಇನ್ನು ವಾಯುವಿನ ಯಾವುವು ಕೇಳಬಹುದು. ವಾಯುವಿನ ಪ್ರಸಾರಣ, ಧಾವನ, ವಲನ, ಚಲನ, ಆಕುಂಚನ ಇವು ಗಾಳಿವಾದೂರಿ. ಇವು 5. ವಾಯು ಅಂತಂದ್ರೆ ಗಾಳಿ, ಗಾಳಿ ಅಂತ ವಾಯು. ಇನ್ನು ಅಗ್ನಿ ತತ್ವಗಳು ಯಾವ್ರಿ? ಕ್ಷುಧ, ತ್ರಷ, ನಿದ್ರಾ, ಕಾಂತಿ, ಆಲಸ್ಯ ಇವು 5 ಅಗ್ನಿ ತತ್ವಗಳು ರೀ. ಇನ್ನು ಜಲದ್ದು ಯಾವುವು? ಶುಕ್ರ, ಶೋಣಿತ, ವೀರ್ಯ, ಮೂತ್ರ, ಬೆವರ ಅನ್ನತಕ್ಕಂಥವು 5 ಅದಾವೆ. ಯಾದ್ರು ಜಲದ್ದು. ಇನ್ನು ಪೃಥ್ವಿಯೂ ಹೇಳಿಕೊಡ್ರಿ, ನಮಗೆ ಗೊತ್ತಿಲ್ಲ ಅಂತಂದ್ರೆ, ಪೃಥ್ವಿಯು ಹೋಗ್ಲತ್ತಂಗೆ. ಪೃಥ್ವಿಯು ಯಾವಪ್ಪ ಅಂತ ಕೇಳಿದ್ರೆ, ಅಸ್ಥಿ, ಎಲು, ಮಾಂಸ, ನಾಡಿ, ತ್ವಚ, ರೋಮ್ ಇವು 5 ಅದಾವ. ಇವನ 20 ಅವ ಪಂಚಮಹಾಭೂತಗಳ 5, 25 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಇದು ಸ್ಥೂಲ ದೇಹ. ಇದು ನಾನೂ ಅಲ್ಲ, ನಂದು ಅಲ್ಲ. ಇದು ಪಂಚಮಹಾಭೂತಗಳದ್ದು ನೋಡ್ರಿಲ್ಲ. ಈ ಶರೀರವಾದಗಳು ಎಲ್ಲಿ ಮಾಡ್ತಾರೆ, ಇದನ್ನು ಎಲ್ಲಿ ಮುಣಗಿಸ್ತಾರೆ? ಭೂಮಿ ಒಳಗೆ ಇದೆ. ಯಾಕಂದ್ರೆ ಭೂಮಿ ಅರ್ಧ ತತ್ವ ಎಲ್ಲಿಂದ ಐತಿ? ಭೂಮಿ ಒಳಗೆ ಹೋಗೋದಿದೆ. ಹಂಗೆ 25 ತತ್ವಗಳಿಂದ ಕೂಡಿರ್ತಕ್ಕಂಥದ್ದು ಇದು ಸ್ಥೂಲ ದೇಹ ರೀ. ಇನ್ನು ಇದಕ್ಕೆ 3 ಅವಸ್ಥೆಗಳದಾವ. ಆ ಅವಸ್ಥೆಗಳು ಯಾವುವು? ಮೂರು ಅವಸ್ಥೆಗಳು ಅವ ಯಾವ್ರಿ? ನಮಗೆ ಗೊತ್ತಿಲ್ಲ, ಹೇಳಿಕೊಡ್ರಿ ಅಂತಂದ್ರೆ
ಜಾಗ್ರ ಸ್ವಪ್ನ ಸುಸುಪ್ತಿ. ಜಾಗ್ರ ಅಂದರೆ ನಮಗೆ ಗೊತ್ತಿಲ್ಲರಿ, ಹಗಲಿ ಏನು ಕೇಳಬಹುದು. ಜಾಗ್ರ ಅಂತಂದ್ರೆ ಅದರ ಲಕ್ಷಣವನ್ನು ಹೇಳ್ತಾರೆ, ಜಾಗ್ರದ ಲಕ್ಷಣವನ್ನು ಹೇಳ್ತಾರೆ. ಈಗ ಪ್ರತಿಯೊಂದಕ್ಕೂ ಲಕ್ಷಣಗಳದಾವ. ಈಗ ಕನ್ಯಾ ನೋಡ್ಲಿಕ್ಕೆ ಹೋಗಿರ್ತೀವ್ರಿ ನಾವು. ಹೋದಾಗ ಮನೆಯಾಗಿದ್ದವ್ರು ಕೇಳ್ತಾರೆ, ಹುಡುಗಿ ಲಕ್ಷಣ ಅದಾಳನ, ಚಲೋತಿ, ಯೋಗ್ಯತಾ ಅದಾಳ, ಲಕ್ಷಣ ಕೇಳ್ತೀವಿ ಆ ಹುಡುಗಿದ್ ನಾವು. ಅದರಂತೆ ಇವು ಲಕ್ಷಣಗಳಿವ. ಇದು ಜಾಗೃತಕ್ಕೆ ಯಾವುದಪ್ಪ ಲಕ್ಷಣ ಅಂತ ಕೇಳಿದ್ರೆ, ಸ್ವಪ್ನ ಸುಸುಪ್ತಿಗಳಿಗೆ ಭಿನ್ನವಾಗಿ ಬಾಹ್ಯ ಇಂದ್ರಿಯ ಜನ್ಯ ಜ್ಞಾನ ಸಂಸ್ಕಾರಕ್ಕೆ ಆಶ್ರಯವಾದದ್ದೇ ಜಾಗೃತ. ಇಳ್ಕೊಂಬಂದರೆ ಇದು ಎರಡಕ್ಕೂ, ಸ್ವಪ್ನಕ್ಕೆ ಸುಸುಪ್ತಿಗೆ ಬಾಹ್ಯ ಇಂದ್ರಿಯ ಜನ್ಯ ಜ್ಞಾನ ಸಂಸ್ಕಾರಕ್ಕೆ ಆಶ್ರಯ ಯಾವುದಾಗೈತ್ಲ ಅದು ಜಾಗೃತ ಹೇಳ್ಕೊಂಡು ಬಂದಾರ. ಇನ್ನು ಸ್ವಪ್ನ ಅಂದ್ರೆ ಏನ್ರಿ? ಸ್ವಪ್ನ ಅಂತಂದ್ರೆ ಕರಣಾದಿಗಳ ಸಹಾಯವಿಲ್ಲದೆ ವಿಷಯ ಗೋಚರ ಅಪರೋಕ್ಷ ವೃತ್ತಿಕಾಲವು ಸ್ವಪ್ನವೆನಿಸುವುದು. ಕರಣಾದಿಗಳ ಸಹಾಯವಿಲ್ಲದೆ ಸ್ವಪ್ನದಾಗ ನಿದ್ದೆ ಒಳಗೆ ಅಲ್ಲಿ ಕರಣಗಳ ಎಲ್ಲ ಬರ್ತಾವೇನು ಅಂತ ಕೇಳಿದರೆ ಎಚ್ಚರಿರ್ತೀವಂದ್ರೆ ಇಲ್ಲ, ಕರ್ಣಾದಿಗಳ ಸಹಾಯವಿಲ್ಲ. ಅಲ್ಲಿ ಕರ್ಣಾದಿಗಳ ಸಹಾಯವಿಲ್ಲದೆ ವಿಷಯ ಗೋಚರ ಅಪರೋಕ್ಷ ವೃತ್ತಿಕಾಲ ಸ್ವಪ್ನವೆನಿಸುವುದು. ಇದಕ್ಕೆ ಕನಸ ಅಂತ ಹೇಳಿದ್ರು. ಸ್ವಪ್ನಕ್ಕಾಗ ಕನಸತ್ತೀವಿ ನಾವು, ಸ್ವಪ್ನ ಅಂತ ಹೇಳಿದರು. ಇನ್ನು ನಿದ್ದೆ ಅಂದರೆ ಏನು? ಸುಸುಪ್ತಿ ಐತಿವಿ. ಶಾಸ್ತ್ರದಲ್ಲಿ ನಾವೇನಂತೀವಿ ಅಂದ್ರೆ ಸುಸುಪ್ತಿ ಅಂತ ಹೇಳ್ತಾರೆ. ಸುಸುಪ್ತಿ ಅಂದರೆ ಏನು? ಸುಖಗೋಚರ ಅವಿದ್ಯಾಗೋಚರ ಅವಿದ್ಯಾವೃತ್ತಿ ಕಾಲವು ಸುಸುಪ್ತಿ ಎನಿಸುವುದು. ಈ ಸುಖದಿಂದ ಮಣಿಗಿದ್ನಿ ತಾನೆ ನಿದ್ದೆರ ಹತ್ತೈತಿ, ಅಲ್ಲಿ ಸ್ವಪ್ನರ ಬಿದ್ದತಿ. ಇಲ್ಲಿ ಏನು ಮಾಡ್ತಾನ, ಆರಾಮ ನಿದ್ದೆ ಮಾಡಿ ನಿದ್ದೆ ಭಾಳ ಚಲೋ ಐತಿತ್ತ, ಅದ್ರ ಕನಸು ಒಂದು ಬಿದ್ದಿತ್ತಾನ. ಮತ್ತು ಗೊತ್ತೇರುವುದ್ರೊಳಗೆ ಕನಸಿನೊಳಗೆ ಏನೆಲ್ಲ ಬಿದ್ದಿರ್ತತೆ. ರಾಜ ಆಗಿರ್ತಾನ, ಮಂತ್ರಿ ಆಗಿರ್ತಾನ, ಏನೇನು ಆಗಿರ್ತಾನ. ಅಲ್ಲಿ ಮತ್ತೆ ಎಚ್ಚರೂ ಇರಂಗಿಲ್ಲ, ನಿದ್ದೆರ ಹತ್ತಿರ್ತತಿ, ಗಾಢ ಸ್ವಪ್ನರ ಬಿದ್ದಿರ್ತತಿ. ಮುಂಜಾನೆ ಎದ್ರುಪ್ಲೆ ಅದ ತಿಳಿತೈತಿ, ಸ್ಮರ್ತಿಗೆ ತರ್ತಾನ. ಅದನ್ನು ಸ್ಮರ್ತಿಗೆ ತಂದಗಳೇ ನಿನ್ನ ಕನಸು ಇಂಥದ್ದು ಬಿದ್ದಿತ್ತಲ್ಲ ಅತಾನ. ಅದು ಯಾರು ಸತ್ತಪ್ಪ? ಇವು ಎಲ್ಲಕ್ಕೂ ಭಿನ್ನವಾಗಿರತಕ್ಕಂಥ ಒಂದು ಪ್ರಕಾಶಮಾನವಾದಂಥ ಆತ್ಮ ಪರಮಾತ್ಮ. ಈ ಶರೀರಕ್ಕೂ ಭಿನ್ನ, ಈ ಜಾಗ್ರ ಸ್ವಪ್ನ ಸುಸುಪ್ತಿಗಳಿಗೂ ಭಿನ್ನ, ಎಲ್ಲದಕ್ಕೂ ಭಿನ್ನವಾಗಿರತಕ್ಕಂಥ ಆತ್ಮ ಪರಮಾತ್ಮ, ಅದೇ ಪರಬ್ರಹ್ಮ ವಸ್ತು, ಅದೇ ನೀ ಇದ್ದಿ ಅಂಥೇಳಿ ಆ ಸದ್ಗುರುನಾಥ ಉಪದೇಶವನ್ನು ಮಾಡ್ತಾನೆ. ಇದಕ್ಕೆ ಎಲ್ಲಕ್ಕೂ ಕೂಡಿ ನಾವತ್ತು ಕೂತದೆವು.
ನಾತ್ ಕೂತದೀವಿ ಇದಕ್ಕೆ. ನಾ ಅಂದ್ರೆ ಏನು ಗೊತ್ತಿಲ್ಲ, ನೀ ಅಂದ್ರೆ ಪರಬ್ರಹ್ಮ ವಸ್ತು ಇದ್ದಿ, ಇವೆಲ್ಲ ನಿನ್ನೂ ಅಲ್ಲ ಹೇಳಿಕೊಂಡು ಬಂದಾರ. ಈ ಪ್ರಕಾಶಮಾನವಾಗಿ ಬೆಳೆದತಕ್ಕಂಥ ಅದೇ ಆತ್ಮ ಪರಮಾತ್ಮ ನೀನಿದ್ದಿ. ನಿನ್ನ ಬಿಟ್ಟರೆ ದೇವರಿಲ್ಲ, ಮಣ್ಣು ಬಿಟ್ಟರೆ ಮಡಿಕಿಲ್ಲ. ಐತೇನಂದ್ರೆ ಇಲ್ಲ. ಮಣ್ಣಿಲ್ದ ಮಡಿಕೆ ಆಕತ್ತೇನ್ರಿ ಅಂದ್ರೆ ಆಗಂಗಿಲ್ಲ. ನಿನ್ನ ಬಿಟ್ಟು ದೇವ್ರು ಇಲ್ಲ, ಕರೆ ನೀ ಹುಡುಕ್ಯಾಡಕತ್ತೀರಿ ಎಲ್ಲೇ ಹೊರಗೆ. ಆ ಗುಡಿಗೊಮ್ಮೆ ಹೊಕ್ಕಿ, ಈ ಗುಡಿಗೊಮ್ಮೆ ಹೊಕ್ಕಿ, ಅಲ್ಲಿ ಒಂಟಿಗಾಲಿ ನೆತ್ತು ಬೇಡಿಕೋತಿ, ಇಲ್ಲಿ ಬೇಡಿಕೋತಿ. ದೇವರ ಹೊರಗೆ ಹುಡುಕಿ ಆಡಕತ್ತೇದಿ ಹೊರತಾಗಿ ನಿನ್ನೊಳಗೆ ನೀ ತಿಳಿವಲ್ಲಿ. ನಿನ್ನ ನಿಜವಿದನೇ ತಿಳಿ ತಿಳಿ ಅಂಥೇಳಿ ನಿಜಗುಂಡ್ರು ಸತಿಸಾರಿ ಹೇಳಿದರು ಪುಣ್ಯಾತ್ಮರೇ. ನಿನ್ನ ನಿಜ ಸ್ವರೂಪವನ್ನು ತಿಳ್ಕೊ ಅಂಥೇಳಿ. ಆದರೂ ಸಹಿತ ತಿಳ್ಕೊಳಕ್ಕೆ ತಯಾರಿಲ್ಲ ನಾವು. ಹಂಗೆ ಕೇಳ್ರಿ ಏನತ್ತೀವಿ, ನಮ್ಮ ಮನುಷ್ಯನಾಗ ಅದಾನ ದೇವ್ರು. ಎಲ್ಲಿರ್ತಾನೆ? ನಮ್ಮ ಮನುಷ್ಯನಾಗ ಅದಾನ. ಹಂಗೆ ಮನುಷ್ಯನಾಗ ಅದಾನಂದ್ರೆ ಅಲ್ಲ, ಎಲ್ಲವನ್ನ ಅಲ್ಲಗಳಿಬೇಕಿವನ. ಅಲ್ಲಗಳದಾಗ ನೀ ಏನಕ್ಕಿ ಅಂದ್ರೆ ಪರಮಾತ್ಮ ಅಕ್ಕಿ. ಅಲ್ಲಗಳಿಲಿಕ್ಕೆ ಆಗುವುದಿಲ್ಲ, ಆಗಕ್ಕೆ ಬರಂಗೇ ಇಲ್ಲ. ಕಸ ಇಟ್ಟು ಕೆರೆದ ಮೇಲೆ ಕಾಳು ಹಾಕಿದ್ರೆ ನಾಟ್ತತ್ತೇನಂದ್ರೆ ನಾಟಂಗಿಲ್ಲ. ಮೂಲ ಜ್ಞಾನ ಹೋಗಬೇಕಲ್ಲ. ಇದು ಮೂಲ ಜ್ಞಾನವಾದಾಗ ಜ್ಞಾನ ಆಕ್ಕತಿ. ಜ್ಞಾನದ ಬಲದಿಂದ ಅಜ್ಞಾನದ ಕೇಳ ನೋಡಯ್ಯ ಹೇಳಿಲ್ಲ ಅಣ್ಣನವರು. ಅದಕ್ಕಾಗಿ ಇಲ್ಲಿ ಏನದವ, 3 ಶರೀರ, 3 ಅವಸ್ಥೆಗಳು, 3 ಗುಣವೃತ್ತಿಗಳು. ಒಳಗೆ ಹೋಗೋದು ಬ್ಯಾಡೀಗ, ಹೊರಗೆ 3 ಗುಣವೃತ್ತಿ ಯಾವಪ್ಪ? ನಮ್ಮಲ್ಲಿ 3 ಗುಣಗಳು ಅದಾವ. ಪ್ರತಿಯೊಬ್ಬರಲ್ಲಿಯೂ ನಿಮ್ಮಲ್ಲಿ ಅದಾವ, ನಿಮ್ಮಲ್ಲಿ ಅದಾವ, ನಿಮ್ಮಲ್ಲಿ ಅದಾವ, ಇಲ್ಲೂ ಅದಾವ, ಎಲ್ಲ ಕಡೆ ಅದಾವ. 3 ಗುಣ ಪ್ರತಿಯೊಬ್ಬರಲ್ಲೂ ಅದಾವ. ಅವ ಯಾವತ್ತು ಕೇಳಿದರೆ ತನ್ನೊಳು ಮೋಹಾದಿಗಳು ತೋರಲೆನಿಪುವುದನ್ನೆಲ್ಲ ಗುಣಮಯವೆಂದು ತಿಳಿ. ಒಡಲು ತಾನೆಂದರಿಯುವುದೇ ಮಂದಮತಿ ಮೋಸ. ಜಡಭಾವ ನಿದ್ರೆ ನಿಷೇಧ ಕರ್ಮಾವಳಿ ಚಪಲತ್ವವಿಡಿದು ತನುವಣಿ ಕೂಡಿದ್ದು ತಾಮಸ ಗುಣ. ಇದಕ್ಕೆ ಏನಂತಾರಂದ್ರೆ ತಾಮಸ ಗುಣ ಅಂತ ಹೇಳ್ತಾರೆ. ಇದಕ್ಕೆ ಪುಣ್ಯಾತ್ಮರೇ, ತನ್ನೊಳು ಮೋಹಾದಿಗಳು ತೋರಲಿ ಎನ್ನಿಪ್ಪುವುದನ್ನೆಲ್ಲ ಗುಣಮಯವೆಂದು ತಿಳಿ. ಈ ಒಡಲು ನಾನೆಂದರಿಯುವುದೇ ಮಂದಮತಿ ಮೋಸ. ಒಡಲತ ಅಂತಾನೆ. ಜಡಭಾವ ನಿದ್ರೆ ನಿಷೇಧ ಕರ್ಮಾವಳಿ ಚಪಲತ್ವವಿಡಿದು ತನುವಣೆ ಕೂಡಿದ್ದು ತಾಮಸ ಗುಣ. ಈ ತಾಮಸ ಗುಣ ಅಂತ ಹೇಳ್ಕೊಂಡು ಬಂದಾರೆ ಇದಕ್ಕೆ. ಇನ್ನು ರಾಜಸ ಗುಣ ಅಂತಂದ್ರೆ ಯಾವುದು? ರಾಜಸ ಗುಣ ಅಂದ್ರೆ ಮದ ಮಾಶ್ಚರ್ಯ ಕರ್ಕಶ ಕಠೋರ ನಿಷ್ಠೂರ ಸುದತಿಯ ರಾಶೆ ಕಪಟ ರೀತಿ ಕೋಪ ಕದನ ಎಂಬಿವೆಲ್ಲ ರಾಜಸ ಗುಣ. ನೋಡ್ರಿ, ಜಗಳ ಸಿಟ್ಟು ಬಂದಿರ್ಬೇಕು. ಒಳ್ಳೆಯ ಜಗಾಡ್ತಾರೆ, ನಾವು ಜಗಾಡ್ತಿದ್ವಾಗ ಏನಾರ ಮಾಡೋಣ, ಸಿಟ್ಟು ಕಟ್ಟು ಬರ್ತತಿ. ಸಿಟ್ಟು ಬರ್ತಂದ್ರೆ ರಾಜಸ ಗುಣ ಮುಂದೆ ಮ್ಯಾಲಕ್ಕತ್ತದ. ರಾಜಸ ಗುಣ ಮ್ಯಾಲ ಆತಂದ್ರೆ ಸಿಟ್ಟು ಬರ್ತತಿ. ಅಲ್ಲಿ ರಾಜಸ ಗುಣದಿಂದ ಈ ಎಲ್ಲ ಕೆಟ್ಟ ಕೃತಿಗಳ ಮ್ಯಾಲ ಬರ್ತಾವು.
ಶಿಟ್ಟ ಕೋಪ ಕದನ ಕರ್ಕಶ್ಯ ಇವೆಲ್ಲ ಏನದಾವಲ್ಲ ಮ್ಯಾಲ ಬರ್ತಾವ. ಇವು ತಾಮಸ ಬಡ್ಡ್ಯಾಗ ಆಕತಿ. ಇದು ಮ್ಯಾಲ ಆದಾಗ ರಾಜಸ ಗುಣ. ಇದು ತಾಮಸ ಗುಣ. ಇದನ್ನು ಬಡ್ಡ್ಯಾಗ ಹಾಕಿ ತಾಮಸ ಗುಣ ಮ್ಯಾಲ ಆತಪ್ಪ ಅಂತಂದ್ರೆ ನಿದ್ದೆ ಬರ್ತತಿ, ಆಮೇಲೆ ಸುಸ್ತಕ್ಕತಿ, ಏನು ಕೆಲಸನೂ ಮಾಡಾನಾಗಂಗಿಲ್ಲ. ಇದು ತಾಮಸ ಗುಣ. ಓದಾನಾಗಂಗಿಲ್ಲ, ಅಡುಗೆ ಮಾಡಾನಾಗಂಗಿಲ್ಲ. ಯಾವ ಕೆಲಸದ ಮೇಲೆ ನಮ್ಮದು ವೃತ್ತಿನ ಇರಂಗಿಲ್ಲ. ಅದು ತಾಮಸ ಗುಣ ಮ್ಯಾಲ ಆತಂದ್ರೆ. ಇನ್ನು ಸಾತ್ವಿಕ ಗುಣ ಅಂದ್ರೆ ಏನು? ಸಾತ್ವಿಕ ಗುಣ ಅಂತಂದ್ರೆ ವಿನಯ, ವಿತರಣ, ನಿರ್ಧಾರಣ, ಅಭಿಮಾನತೆ, ಸತ್ಯ, ಧರ್ಮ, ವರವಿದ್ಯೆ, ವಿವೇಕ ಎಂಬು ಎಲ್ಲ ಇವು ಸಾತ್ವಿಕ ಗುಣ. ಈ ಗುಣ ಜರ್ಕರ್ತ ಮ್ಯಾಲ ಬತ್ತಪ್ಪ ಅಂತಂದ್ರೆ ಪರಮಾತ್ಮನ ಕಡೆ ಹೊಳತದ. ಇದು ಪರಮಾತ್ಮನನ್ನು ಅರಿಯಾಕ ತಯಾರಾಕತ್ತಿದ. ಗುಣ ಮ್ಯಾಲ ಬತ್ತಂದ್ರೆ ಪರಮಾತ್ಮನ ಸ್ಮರಣೆ ಮಾಡಾಕ ತಯಾರಾಕತಿ. ಗುರುಗಳ ತಲೆ ಹೋಗಿ ಯಾವಾಗ ಕೇಳಿ ಅನಿಸ್ತತಿ, ಯಾವಾಗ ತಿಳ್ಕೊಂಡಿನ ಅನಿಸ್ತತಿ. ಒಳ್ಳೆ ಮಾತುಗಳನ್ನು ಆಡ್ತತಿ. ಇದು ಸತ್ವಗುಣ ಮ್ಯಾಲ ಆತಪ್ಪ ಅಂತಂದ್ರೆ ಈ ಪರಮಾತ್ಮನ ಸನ್ನಿಧಾನಂತೇಲೆ ಅದು ಬಯಸ್ತತಿದ. ಈ ಗುಣ ಆ ಎರಡು ಗುಣ ಬಯಸಂಗಿಲ್ಲವ. ಈ ಮೂರು ಗುಣ ಬೇಕೇ ಬೇಕು. ಒಂದು ಗುಣ ಇರ್ಲಿಕ್ಕೆ ನಡೆಯಂಗಿಲ್ಲ. ನಾನು 1.5 ವರ್ಷದನ ನಿದ್ದೆ ಮಾಡಿರ್ಕಿಲ್ರಿ. ಅಪ್ಪಾರಂದ್ರು ಯಾವ ತಾಮಸ ಗುಣ ಇರ್ಲಿಕ್ಕೆ ಜ್ಞಾನ ಆಗಂಗಿಲ್ಲ, ನಿದ್ದೆನ ಮಾಡಂಗಿಲ್ಲ. ನೀ ಯಾವಾಗ ಬೇಕಾದಾಗ ಎಚ್ಚರ ಇರ್ತೀನಿ, ನಿದ್ದೆ ಹತ್ತಲಿಪ್ಪ, ನಿದ್ದೆ ಹತ್ತಂಗಿಲ್ಲ. ಯಾಕೆ ವಿಚಾರ ಮಾಡಿ 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 ದಿನ್ನಿ ಮ್ಯಾಲೆ ನೀರು ಸುರಿವ್ರ ತೆಗ್ಗಿಗೆ ಹೋಗ್ಕತ್ತದ. ತೆಗ್ಗಿ ಹೋಗಿ 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 ಅದು ತೆಗ್ಗಾಗಿತ್ತು, ಇದು ದಿನ್ನೇ ಇತ್ತು. ಹಂಗೆ ಮನುಷ್ಯಾಗ ತಾಮಸ ಗುಣ ಇರ್ಲಿಕ್ಕಂದ್ರೆ ಈ ಜ್ಞಾನ ಆಗಂಗಿಲ್ಲ. ಪುಣ್ಯಾತ್ಮರೇ, 3 ಗುಣ ಬೇಕು ಇವಕ್ಕೆ. ಸತ್ವಗುಣ, ರಾಜಸ ಗುಣ, ತಾಮಸ ಗುಣ. ಇವ 3 ಗುಣ ಇದ್ದಾಗ ಮಾತ್ರ ನಾವು ಏನು ಮಾಡಕ್ಕೆ ಬರ್ತೈತೆ ಅಂದ್ರೆ ಸಮನಾಗಿದ್ದಾಗ ಆ ಸದ್ಗುರುನಾಥನಂತೇಳಿ ಹೋಗಿ ನಮ್ಮ ಸ್ವರೂಪವನ್ನು ನಾವು ತಿಳ್ಕೊಳಕ್ಕೆ ಬರ್ತೈತಿ. ಇದು ಮತ್ತು ಸತ್ವಗುಣ ಮ್ಯಾಲಾಗಬೇಕು. ಮತ್ತು ಅದಕ್ಕೆ ಪುಣ್ಯಾತ್ಮರೇ ಹೇಳುವುದೇನಂದ್ರೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಹೇಳಿದ್ರಲ್ಲ, ಇದನ್ನು ಯಾಕೆ ತಿಳಿದಂದ್ರೆ ಹುಟ್ಟು ಸಾವು ಬೇಡ, ಹುಟ್ಟದಂಗೆ ಮಾಡಿಕೊಳ್ಳಾಕಾಗೆ ನಾನು ಇದನ್ನು ಬರದಾರ ಅವ್ರ ಗ್ರಂಥವನ್ನು. ಹಗಲು ರಾತ್ರಿ ವಿಧಿ ಕಾಡ್ತವ್ರನ್ನ. ನಮ್ಮಂಥ ನರ ಮನುಷ್ಯರನ್ನು ಉದ್ಧಾರ ಮಾಡೋ ಸಲುವಾಗಿ. ಅದಕ್ಕೆ ತನ್ನೊಳು ಮೋಹಾದಿಗಳು 3 ತನು ಹಿಡಿದು ತೋರುವ 3 ಅವಸ್ಥೆಗಳು 3 ಗುಣವೃತ್ತಿಗಳಾದ ದೂರವೆಡೆದ ಜೀವತ್ರಯದ ಪ್ರತ್ಯೇಗಾತ್ಮ ತಾನೆಂದರಿತ ಮೇಲೆ ಭವಮಾಲೆ ಉಂಟೆ ಅಂತ ತಿಳ್ಕೊಂಬಂದಾರ ಪುಣ್ಯಾತ್ಮರೇ. ಈ 2 ತೊದಲ ನುಡಿಗಳನ್ನು ಸದ್ಗುರುನಾಥನ ಪಾದಕ್ಕಿಟ್ಟ ಮುಗಿಸ್ತನ. ತತ್ಸತ್ಪರ ಬ್ರಹ್ಮಣೇ ನಮಃ.